Okay, in the previous video, we just summarized and saw what was IFRS and why was IFRS adopted and what all was included in IFRS. So IFRS andre International Financial Reporting Standards, which are a set of guidelines which will help global companies to prepare their accounts and presentation of accounts. ಅಸೆಟ್ಸ್ನ ಲಯಬಿಲಿಟೀಸ್ನ ವೇರಿಯಸ್ ಟ್ರಾನ್ಸಾಕ್ಷನ್ಸ್ನ ಐಟಮ್ಸ್ನ ಅವ್ರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಹೇಗೆ ಟ್ರೀಟ್ ಮಾಡಬೇಕು, ಹೇಗೆ ಪ್ರೆಸೆಂಟ್ ಮಾಡಬೇಕು, ಅವ್ರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಹೇಗೆ ಪ್ರಿಪೇರ್ ಮಾಡಬೇಕು, ಇದಕ್ಕೆಲ್ಲನೂ ಗೈಡ್ಲೈನ್ಸ್, ಕಾಮನ್ ಗೈಡ್ಲೈನ್ಸ್, ಯೂನಿಫಾರ್ಮ್ ಗೈಡ್ಲೈನ್ಸ್ ಆಲ್ ಓವರ್ ದ ವರ್ಲ್ಡ್ ಬಂದು IFRS. ಆ್ಯಂಡ್ ಐ ಆಲ್ಸೋ ಟೋಲ್ಡ್ ಯು ದಟ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ. ಸೊ ಇನ್ ದಿಸ್ ವಿಡಿಯೋ ವಿಲ್ ಸಿ ವಾಟ್ ಆರ್ ದ ಫೀಚರ್ಸ್ ಆಫ್ IFRS ಏನೇನು ಫೀಚರ್ಸ್ ಅಂತ ನೋಡೋಣ. First one says IFRS are principle based standards as compared to rule based GAAP. Okay, which means ಇಲ್ಲಿ ನಿಮಗೆ ರೂಲ್ಸ್ಗಿನ್ನ ಗ್ಯಾಪಲ್ಲಿ ಅಂದರೆ ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸಲ್ಲಿ ರೂಲ್ಸ್ ಜಾಸ್ತಿ ಇರುತ್ತೆ, ಪ್ರಿನ್ಸಿಪಲ್ಸ್ ಇರೋದಿಲ್ಲ. ಇಲ್ಲಿ ನಿಮಗೆ ಪ್ರಿನ್ಸಿಪಲ್ಸ್ ಜಾಸ್ತಿ ಸಿಗುತ್ತೆ. ಪ್ರಿನ್ಸಿಪಲ್ಸ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂದರೆ ನೀವು ಅಲ್ಲಿ ಮ್ಯಾನಿಪುಲೇಷನ್ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ರೂಲ್ಸ್ ಆದರೆ ಮ್ಯಾನಿಪುಲೇಟ್ ಮಾಡ್ಬೋದು, ಪ್ರಿನ್ಸಿಪಲ್ಸ್ನ ನೀವು ಮ್ಯಾನಿಪುಲೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಮಾಡೋದಕ್ಕಾಗಲ್ಲ. ಸೊ ದಟ್ಸ್ ಅ ಫಸ್ಟ್ ಫೀಚರ್ ಆಫ್ IFRS. ದೆನ್ ಫೇರ್ ರಿಪ್ರೆಸೆಂಟೇಷನ್ ಆ್ಯಂಡ್ ಕಂಪ್ಲೈನ್ಸ್ ಆಫ್ IFRS ಅಂದರೆ ಪ್ರತಿಯೊಂದು IFRSನ ಐಟಮ್ಸ್, ಟ್ರಾನ್ಸಾಕ್ಷನ್ಸ್, ಇವೆಂಟ್ಸ್ ಇವೆಲ್ಲನೂ ಪ್ರಾಪರ್ ಡೆಫಿನಿಷನ್ಸ್ನ ಅಸೆಟ್ಸು, ಲಯಬಿಲಿಟೀಸ್, ಇನ್ಕಮ್, ಎಕ್ಸ್ಪೆನ್ಸಸ್ ಇದೆಲ್ಲನೂ IFRS ಫ್ರೇಮ್ವರ್ಕ್ ಒಳಗಡೆ ನಿಮ್ಮ ಮುಂದಿನ ಕ್ಲಾಸಲ್ಲಿ ನೋಡ್ತೀರಾ. IFRS ಫ್ರೇಮ್ವರ್ಕ್ ಒಳಗಡೆ ಅಸೆಟ್ಸ್ ಅಂದ್ರೇನು, ಲಯಬಿಲಿಟೀಸ್ ಅಂದ್ರೇನು, ಇನ್ಕಮ್ ಅಂದ್ರೇನು, ಎಕ್ಸ್ಪೆನ್ಸಸ್ ಏನು ಅನ್ನೋದನ್ನು ಪರ್ಫೆಕ್ಟಾಗಿ ಡಿಫೈನ್ ಮಾಡ್ಯಾರೆ. ಈ ಡಿಫೈನ್ ಮಾಡಿರೋದ್ರಿಂದ ನಿಮಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನ ಇಫೆಕ್ಟ್ ಏನು ಬರುತ್ತೆ ಅಥವಾ ಇವೆಂಟಿನ ಇಫೆಕ್ಟ್ ಏನಾಗುತ್ತೆ ಅದರ ಫೇತ್ಫುಲ್ ರಿಪ್ರೆಸೆಂಟೇಷನ್ ನೀವು ಮಾಡಲೇಬೇಕಾಗಿ ಬರುತ್ತೆ IFRSಲ್ಲಿ. ಸೊ ಇಟ್ ಇನ್ಕ್ಲೂಡ್ಸ್ ಅ ಫೇರ್ ಪ್ರೆಸೆಂಟೇಷನ್ ಆ್ಯಂಡ್ ಕಂಪ್ಲೈನ್ಸ್ ಆಫ್ ವಿತಿನ್ ದ ಫ್ರೇಮ್ವರ್ಕ್ ಆಫ್ IFRS ಒಳಗಡೆ ನೀವು ಇದು ಇನ್ಕ್ಲೂಡ್ ಮಾಡಲೇಬೇಕು. ನೆಕ್ಸ್ಟ್ ಒನ್, ಇಟ್ ಇನ್ಕ್ಲೂಡ್ಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಾವೇನು ಪ್ರಿಪೇರ್ ಮಾಡ್ತೀವಿ ಇದು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟನ್ನ ಅಸ್ಯೂಮ್ ಮಾಡಿಕೊಂಡೇ ಮಾಡೋದು. ದಿಸ್ ವಿ ಆಲ್ ನೋ, ಅಕೌಂಟ್ಸೇ ನಾವು ಗೋಯಿಂಗ್ ಕನ್ಸರ್ನ್ ಅಸ್ಯೂಮ್ ಮಾಡ್ಕೊಂಡು ಮಾಡೋದು. ಈ IFRSನೂ ಅಷ್ಟೇ ಗೋಯಿಂಗ್ ಕನ್ಸರ್ನ್ನ ಅಸ್ಯೂಮ್ ಮಾಡಿಕೊಂಡೇ ಮಾಡ್ತೀವಿ. ಅಂದರೆ ಬಿಸ್ನೆಸ್ ಇಸ್ ನೆವರ್ ಎಂಡಿಂಗ್, ಬಿಸ್ನೆಸ್ನ ಕ್ಲೋಸ್ ಮಾಡಲ್ಲ ಅಂತ ಅಸ್ಯೂಮ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಅಕೌಂಟ್ಸ್. ದೋ ಇದು ತುಂಬ ರಿಯಲಿಸ್ಟಿಕ್ ಅಲ್ಲ, ಬಿಸ್ನೆಸ್ ಯಾವತ್ತಾನೋ ಒಂದಿನ ಕ್ಲೋಸ್ ಆಗಬಹುದು, ಆದರೆ ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಳ್ಳೋದು ದಟ್ ಇಟ್ ಇಸ್ ಗೋಯಿಂಗ್ ಟು ನಾಟ್ ಎಂಡ್ ಸೊ ಸೂನ್, ಇಟ್ಸ್ ಅ ಗೋಯಿಂಗ್ ಕನ್ಸರ್ನ್ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡ್ತೀವಿ. ದೆನ್ ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್. An entity shall recognize items, assets, liability, equity, expense, income ಇವನ್ನೆಲ್ಲ ಯಾವಾಗ ನಾವು ರೆಕಗ್ನೈಸ್ ಮಾಡ್ತೀವಿ ಅಂದರೆ, ನಾನು ಆಗಲೇ ಹೇಳಿದೆ IFRS ಫ್ರೇಮ್ವರ್ಕ್ ಒಳಗಡೆ ಇವಕ್ಕೆಲ್ಲ ಡೆಫಿನಿಷನ್ಸ್ ಇದೆ ಅಂತ. ಆ ಡೆಫಿನಿಷನ್ ಒಳಗಡೆ ಇರುವಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಆ ಐಟಮ್ಸ್ IFRS ಒಳಗಡೆ ರೆಕಗ್ನೈಸ್ ಆಗುತ್ತೆ. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಅಸೆಟ್, IFRS ಕೆಳಗಡೆ ಅಸೆಟ್ ಅಂದರೆ ಏನು ಅಂತ ಡಿಫೈನ್ ಆಗಿದೆ. ಸೊ ಆ ಕ್ರೈಟೀರಿಯಾನೆಲ್ಲ ಫುಲ್ಫಿಲ್ ಮಾಡಿರೋವಂಥ ಐಟಮ್ಸ್ನ ಮಾತ್ರ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಮಿಕ್ಕಿರೋದನ್ನು ಅಸೆಟ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ದೆನ್ ಮೆಟೀರಿಯಾಲಿಟಿ ಆ್ಯಂಡ್ ಆಗ್ರಿಗೇಷನ್. ಸೊ ಎವ್ರಿ ಮೆಟೀರಿಯಲ್ ಕ್ಲಾಸ್ ಆಫ್ ಸಿಮಿಲರ್ ಐಟಮ್ಸ್, ಎಲ್ಲ ಸಿಮಿಲರ್ ಐಟಮ್ ಮೆಟೀರಿಯಲ್ ಕ್ಲಾಸ್ನ ಸೆಪ್ರೇಟಾಗಿ ತೋರಿಸ್ಬೇಕು, ಡಿಸ್ಸಿಮಿಲರ್ ಐಟಮ್ಸ್ನ ಕೂಡ ಸೆಪ್ರೇಟಾಗಿ ತೋರಿಸ್ಬೇಕು. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಕೆಪ್ಟ್ ಸೆಪ್ರೇಟ್. ದೆನ್ ಅಂಡರ್ IFRS ಹಿಸ್ಟಾರಿಕಲ್ ಕಾಸ್ಟ್ ಅಕೌಂಟಿಂಗ್ನ ತೆಗೆದು ಕರೆಂಟ್ ಕಾಸ್ಟ್ ಸಿಸ್ಟಮ್ನ ಇನ್ಕ್ಲೂಡ್ ಮಾಡ್ತೀವಿ. ಅಂದರೆ ಹಿಸ್ಟಾರಿಕಲ್ ಕಾಸ್ಟ್ ಅಕೌಂಟಿಂಗ್ ಅಂದರೆ ನಾವು ಯೂಶ್ವಲಿ ನಮ್ಮ ಒನ್ ಬೇಸಿಕ್ ಲಿಮಿಟೇಷನ್ ಆಫ್ ಅಕೌಂಟ್ಸ್ ಇಫ್ ಯು ವುಡ್ ಹ್ಯಾವ್ ಸೀನ್ ವಾಸ್ ದ್ಯಾಟ್ ವಿ ಶೋ ಅಸೆಟ್ಸ್ ಇನ್ ಹಿಸ್ಟಾರಿಕಲ್ ಕಾಸ್ಟ್. ಅಂದರೆ ನಾವಿವಾಗ ಅಸೆಟ್ನ ಇವತ್ತು ತೊಗೊಂಡಿದ್ದೀವಿ ಅಂದರೆ ಇವತ್ತಿಗೆ ಸೇ ಸಮ್ 10,000 rupees ಕೊಟ್ಟು ತೊಗೊಂಡಿದ್ದೀವಿ ಅಂದರೆ ನೆಕ್ಸ್ಟ್ 10 yearsಗೂ ಕೂಡ ಅದು 10,000 ಮೈನಸ್ ಡಿಪ್ರಿಸಿಯೇಷನ್ ತೋರಿಸ್ತಾ ಇರ್ತೀವಿ ಅಷ್ಟೇ.
which is so not correct, because assets would either depreciate or appreciate in their value. ಅಸೆಟ್ಸು ಇದರ್ ಜಾಸ್ತಿ ಆಗ್ಬೋದು ವ್ಯಾಲ್ಯೂ ಅಥವಾ ಕಡಿಮೆ ಆಗ್ಬೋದು. ಬಟ್ ನಾವೇನು ಮಾಡ್ತೀವಿ, ಹಿಸ್ಟಾರಿಕಲ್ ಕಾಸ್ಟಲ್ಲೇ ತೋರಿಸ್ತಾ ಇರ್ತೀವಿ, ವಿಚ್ ಡಸ್ ನಾಟ್ ವರ್ಕ್ ಇನ್ IFRS. IFRSಲ್ಲಿ ಕರೆಂಟ್ ಕಾಸ್ಟ್ ಸಿಸ್ಟಮಲ್ಲಿ ತೋರಿಸ್ತಾರೆ, ವಿಚ್ ಇಸ್ ಕನ್ಸಿಡರ್ ಮೋರ್ ಆ್ಯಕ್ಯುರೇಟ್. ಅಂದರೆ ಸೇ ನಾನೊಂದು ಲ್ಯಾಂಡ್ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಲ್ಯಾಂಡ್ ಇಸ್ ಬಾಟ್ ಸಮ್ 20 years ಬ್ಯಾಕ್. 20 ವರ್ಷದ ಕೆಳಗಡೆ ನಾನು ತೊಗೊಂಡಿರೋ ಲ್ಯಾಂಡ್ಗೆ ನಾನು 1 ಲಕ್ಷ ರೂಪಾಯಿ ಕೊಟ್ಟಿರ್ತೀನಿ. ಆದರೆ ಅದೇ ಲ್ಯಾಂಡು 20 ವರ್ಷ ಆದಮೇಲೆ ಎಷ್ಟು ವ್ಯಾಲ್ಯೂ ಆಗಿರುತ್ತೆ? ತುಂಬ ಜಾಸ್ತಿ ಆಗಿರುತ್ತೆ 1 ಲಕ್ಷಕ್ಕಿಂತ. ಬಟ್ ನಾವೇನು ಮಾಡ್ತೀವಿ, ಅಕೌಂಟ್ಸಲ್ಲಿ ಅದನ್ನು 1 ಲಕ್ಷ ರೂಪಾಯಲ್ಲೇ ತೋರಿಸ್ತಾ ಇರ್ತೀವಿ. ಬಟ್ IFRSಲ್ಲಿ ಆ ರೀತಿ ಮಾಡೋ ಹಾಗಿಲ್ಲ. IFRSಲ್ಲಿ ಯು ಶುಡ್ ಫೈಂಡ್ ಔಟ್ ವಾಟ್ ಈಸ್ ದ ಕರೆಂಟ್ ಕಾಸ್ಟ್ ಆಫ್ ದಟ್ ಅಸೆಟ್ ಆ್ಯಂಡ್ ಯು ಹ್ಯಾವ್ ಟು ಶೋ ಇಟ್ ಅಟ್ ದಟ್ ಕಾಸ್ಟ್. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಶೋಯಿಂಗ್ ಅ ಪ್ರಾಪರ್ ಪಿಕ್ಚರ್ ಆಫ್ ಯುವರ್ ಅಸೆಟ್ಸ್. So that's one. So it's more accurate financial reporting. Then under IFRS, an entity measures its assets liability in functional currency. Functional currency ಅಂದರೆ ಏನು? ಈಗ ಇಂಡಿಯಾದಲ್ಲಿ ನಾವು ರುಪೀಸ್ನ ಯೂಸ್ ಮಾಡ್ತೀವಿ, US ಅಲ್ಲಿ ನಾವು ಡಾಲರ್ಸ್ನ ಕರೆನ್ಸಿಯಾಗಿ ಯೂಸ್ ಮಾಡ್ತೀವಿ. ಈಗ ಒಂದು ಕಂಪ್ನಿ ಏನಾದರೂ ಹೆಡ್ ಆಫೀಸ್ US ಅಲ್ಲಿದ್ದು ಬ್ರಾಂಚ್ ಆಫೀಸ್ ಇಂಡಿಯಾಲಿದೆ ಅಂತ ಇಟ್ಕೊಳ್ಳೋಣ. ಈಗ ಈ ಬ್ರಾಂಚ್ ಆಫೀಸ್ನವರು ಅಕೌಂಟ್ಸ್ನ ಯಾವ ಕರೆನ್ಸಿಯಲ್ಲಿ ಪ್ರಿಪೇರ್ ಮಾಡಬೇಕು? ಶುಡ್ ದೇ ಪ್ರಿಪೇರ್ ಇನ್ ಇಂಡಿಯನ್ ಕರೆನ್ಸಿ ಆರ್ ಶುಡ್ ದೇ ಪ್ರಿಪೇರ್ ಇನ್ ಡಾಲರ್ಸ್? ಇಂಡಿಯನ್ ಕರೆನ್ಸಿ ಅವರು ಲೋಕಲ್ ಕರೆನ್ಸಿ, ಡಾಲರ್ಸ್ ಬಂದು ಅವ್ರ ಕಂಪ್ನಿಯ ಪ್ರೈಮರಿ ಕರೆನ್ಸಿ. ಯಾಕಂದರೆ ಪ್ರೈಮರಿ ಬಿಸ್ನೆಸ್ದು ಪ್ರೈಮರಿ ಎನ್ವಿರಾನ್ಮೆಂಟ್ ಇರೋದು ಅಥವಾ ಹೆಡ್ ಆಫೀಸ್ ಇರೋದು US ಅಲ್ಲಿ. ಸೊ ವಿಚ್ ಇಸ್ ಅ ಕರೆನ್ಸಿ ದೇ ಶುಡ್ ಯೂಸ್? ಇದಕ್ಕೆ IFRSನವ್ರು ಏನು ಹೇಳ್ತಾರೆ ಅಂದರೆ, ಯು ಶುಡ್ ಆಲ್ವೇಸ್ ಪ್ರಿಪೇರ್ ಯುವರ್ ಆಲ್ ಯುವರ್ assets and liabilities, everything has to be measured and financial statements have to be prepared in your functional currency. Functional currency ಅಂದರೆ ಕರೆನ್ಸಿ ಆಫ್ ದ ಪ್ರೈಮರಿ ಎನ್ವಿರಾನ್ಮೆಂಟ್. ನೀವು ಇಂಡಿಯಾಲೇ ಫಂಕ್ಷನ್ ಮಾಡಿದ್ರು ನಿಮ್ಮ ಮೇಜರ್ ಆ್ಯಕ್ಟಿವಿಟೀಸ್ ಬಂದು US ಅಲ್ಲಿರೋದ್ರಿಂದ, ನಿಮ್ಮ ಹೆಡ್ ಆಫೀಸ್ US ಅಲ್ಲಿರೋದ್ರಿಂದ, ನಿಮ್ಮ ಪ್ರೈಮರಿ ಫಂಕ್ಷನಲ್ ಏರಿಯಾ US ಆಗಿರೋದ್ರಿಂದ ನೀವು ಇಂಡಿಯನ್ ಆ್ಯಕ್ಟಿವಿಟೀಸ್, ಇಂಡಿಯನ್ ಅಸೆಟ್ಸ್ನೂ ಕೂಡ US ಕರೆನ್ಸಿಲೇ ಅದನ್ನು ರಿಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಫಂಕ್ಷನಲ್ ಕರೆನ್ಸಿ. ಸೊ ಇದು ಕೂಡ IFRSದು ಒಂದು ವೆರಿ ಡಿಸ್ಟಿಂಕ್ಟಿವ್ ಫೀಚರ್. ದೆನ್ IFRS ರಿಕ್ವೈರ್ಸ್ ಆ್ಯನ್ಯುವಲ್ ರೀಅಸೆಸ್ಮೆಂಟ್ ಆಫ್ ಯೂಸ್ಫುಲ್ ಲೈಫ್ ಆಫ್ ಅಸೆಟ್. ಓಕೆ, ಆ್ಯನ್ಯುವಲ್ ರೀಅಸೆಸ್ಮೆಂಟ್ ಆಫ್ ಯೂಸ್ಫುಲ್ ಲೈಫ್ ಆಫ್ ಅಸೆಟ್ ಅಂದರೆ ಪ್ರತಿ ವರ್ಷ ನೀವು ಆ ಅಸೆಟ್ನ ಯೂಸ್ಫುಲ್ ಲೈಫ್ನ ರೀಅಸೆಸ್ ಮಾಡ್ತೀರಾ. ಕೆಲವೊಮ್ಮೆ ನೀವು ನೋಡಿರ್ತೀರ, ನಾವೇನು ಮಾಡ್ತೀವಿ, ಒಂದು ಅಸೆಟ್ ಇರುತ್ತೆ, ಅಸೆಟ್ನ ಯೂಸ್ಫುಲ್ ಲೈಫ್ ಆಫ್ ದ ಅಸೆಟ್ ಮೇಲೆ 10 years ಡಿಪ್ರಿಷಿಯೇಟ್ ಮಾಡ್ಬಿಟ್ಟು ಬಿಟ್ಬಿಡ್ತೀವಿ. ಬಟ್ ಅಟ್ ದ ಎಂಡ್ ಆಫ್ 10 years ದಟ್ ಅಸೆಟ್ ಮೈ ಸ್ಟಿಲ್ ಬಿ ಇನ್ ಯುವರ್ ಬಿಸ್ನೆಸ್. ನಾವು ಬುಕ್ಕಲ್ಲಿ ರೈಟ್ ಆಫ್ ಮಾಡಿರ್ತೀವಿ, ಬಟ್ ದ ಅಸೆಟ್ ಇಸ್ ಸ್ಟಿಲ್ ಇನ್ ಯುವರ್ ಬಿಸ್ನೆಸ್. ಅದನ್ನೇನಕ್ಕೂ ಯೂಸು ಮಾಡ್ತಾ ಇರ್ತೀರ, ಬಟ್ ಅಕೌಂಟಿಂಗ್ ವೈಸ್ ಇಟ್ ಇಸ್ ರಿಟನ್ ಆಫ್. ಯು ಅಂಡರ್ಸ್ಟ್ಯಾಂಡ್? ಮತ್ತೆ ರಿಪೀಟ್ ಮಾಡ್ತೀನಿ ಕೇಳಿ. ನಿಮ್ಮ ಹತ್ರ ಒಂದು ಮೆಷಿನ್ ಇದೆ, ಅದ್ರ 10 years ಅದನ್ನು ರೈಟ್ ಆಫ್ ಮಾಡ್ತೀರಾ. 10 years ರೈಟ್ ಆಫ್ ಮಾಡಿದ್ರೆ ಅದು 10% ಡಿಪ್ರಿಸಿಯೇಷನ್ ಮಾಡಿ 10 yearsಗೆ ರೈಟ್ ಆಫ್ ಮಾಡಿಬಿಡ್ತೀರಾ. ಬಟ್ ಆ 10 ವರ್ಷ ಆದಮೇಲೂ ಕೂಡ ನಿಮ್ಮ ಅಸೆಟ್ ಇನ್ನೂ ಯೂಸ್ಫುಲ್ ಆಗಿದೆ, ನೀವು ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತಿರ್ತೀರ. ಬಟ್ ಅಕೌಂಟಿಂಗ್ ವೈಸ್ ಏನಾಗಿದೆ, ಅದು ಕಂಪ್ಲೀಟ್ಲಿ ಡಿಪ್ರಿಷಿಯೇಟೆಡ್ ಆಗಿದೆ. ಆದರೂ ಸಹ ಆ ಅಸೆಟ್ಟು ಅಲ್ಲಿ ಯೂಸ್ ಆಗ್ತಾ ಇರುತ್ತೆ. IFRSಲ್ಲಿ ಇದಕ್ಕೆ ಅವಕಾಶ ಇರಲ್ಲ. IFRSಲ್ಲಿ ಪ್ರತಿ ವರ್ಷ ನೀವು ರೀಅಸೆಸ್ ಮಾಡಬೇಕು ಯೂಸ್ಫುಲ್ ಲೈಫ್ ಆಫ್ ದ ಅಸೆಟ್ನ. ಪ್ರತಿ ವರ್ಷ ನೋಡಬೇಕು, ಈ ವರ್ಷ ಏನಾದ್ರು ಯೂಸ್ ಆಗುತ್ತಾ ಅಂತ. ಯೂಸ್ ಆದರೆ ಆ ಅಸೆಟ್ನ ಅಕೌಂಟ್ಸಲ್ಲಿ ತೋರಿಸ್ಬೇಕು. ಓಕೆ, ನೌ ದೀಸ್ ಆರ್ ದ ಫೀಚರ್ಸ್ ಆಫ್ IFRS.